ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವನಿ ಅಭಿರುಚಿನ ಫಾಲೋ ಮಾಡ್ತಾಯಿರಿ. ಇವತ್ತು ನಾನು ನೀರು ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ಸಿಂಪಲ್ಲಾಗಿ ಕೂಡ ಇದೆ. ಇದು ರವೆ ತೊಗೋಬೇಕು, ಯಾವ ರವೆ ಆದರೂ ಆಗುತ್ತೆ, ಚಿರೋಟಿ ರವೆ ಒಂದು ಬಿಟ್ಟು. ಹಾಗೆಯೇ ಇದನ್ನು ಹುರ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಒಂದು 2 ಸ್ಪೂನ್ ಸಾಕು. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ. ಹಾಗೆಯೇ ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ತರಕಾರಿ ತೊಗೊಳ್ಳಿ, ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೂಡ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಕೂಡ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನೀವು ನೋಡಿ, ಇದು ಫ್ರೈ ಆದಮೇಲೆ ನಾವು ತರಕಾರಿ ಹಾಕ್ಕೋಬೋದು. ನಾನು ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಕೂಡ ಆಲೂಗೆಡ್ಡೆ ಹಾಕ್ಕೋಬೋದು, ಬಟಾಣಿ ಹಾಕ್ಬೋದು. ಯಾವ ತರಕಾರಿ ಇರುತ್ತೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ನೋಡಿ, ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇದು ಬೆಂದಾದ ಮೇಲೆ ನಾವು ನೀರು ಹಾಕಬೇಕು. ನಾನೊಂದು 5 ಲೋಟ ನೀರು ಹಾಕಿದ್ದೀನಿ. ಇದರಲ್ಲಿ ಈ ಲೋಟದಲ್ಲಿ ನಾನು ಅರ್ಧ ಲೋಟ ಮಾತ್ರ ರವೆ ತೊಗೊಂಡಿರೋದು. ಸುಮಾರು 5 ಲೋಟದಷ್ಟು ನೀರು ಹಾಕಿದ್ದೀನಿ ನಾನು. ನೋಡಿ, ಹೀಗೆ ಚೆನ್ನಾಗಿ ಕುದಿಬೇಕು. ಕುದಿ ಬಂದ ಮೇಲೇ ನಾವು ರವೆ ಹಾಕ್ಕೋಬೇಕು. ನೋಡಿ, ನೀರು ಯಾಕೆ ಜಾಸ್ತಿ ಅಂದರೆ ನೀರು ಉಪ್ಪಿಟ್ಟಾಗಿರೋದ್ರಿಂದ ನೀರು ಜಾಸ್ತಿ ಹಾಕ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಸೊ ಕುದೀತಾ ಇದೆ ಅಲ್ವಾ. ಇವಾಗ ನಾವು ಒಂದು ಪ್ಲೇಟ್ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಪ್ಲೇಟ್ ಮುಚ್ಚೋಣ. ಯಾಕೆಂದರೆ ತುಂಬ ಹಾರ್ತಾ ಇರುತ್ತೆ. ಸೊ ಹಾಗಾಗಿ ಪ್ಲೇಟ್ ಮುಚ್ಚಿದ್ರೆ ಸೇಫ್ಟಿ ಅಂತ. ಸೊ ನೋಡಿ, ಇವಾಗ ರೆಡಿ ಆಗ್ತಾ ಇದೆ. ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವ್ದಾದ್ರು ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ. ಇವಾಗ ಒಂದು 5 ನಿಮಿಷ ಆಗುತ್ತೆ, ಬೇಯಿಸ್ಕೋಬೇಕು. ನೋಡಿ, ತುಂಬ ಫೇಮಸ್ ಆಗಿರೋ ಒಂದು ನೀರು ಉಪ್ಪಿಟ್ಟು ನಾನು ಮಾಡ್ತಾಯಿದ್ದೀನಿ. ಹೋಟೆಲ್ಗಳಲ್ಲಿ ತುಂಬ ಫೇಮಸ್ ಆಗಿದೆ. ಕ್ಯೂ ನಿಂತ್ಕೊಂಡು ಇದನ್ನು ಇಷ್ಟಪಟ್ಟು ತೊಗೊತಾರಂತೆ, ತಿಂತಾಯಿದ್ದಾರೆ. ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಆ ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ ನಾನು ಕೂಡ. ನೀರು ಉಪ್ಪಿಟ್ಟು ಹಾಗೆ ನೀರು ಚಟ್ನಿ. ಈ ಒಂದು ಬಾಳೆದೆಲೆ ಗಿಡ ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೆ. ಏನಕ್ಕಾರು ಎಮರ್ಜೆನ್ಸಿಗೆ ಬಾಳೆದೆಲೆ ಬೇಕಂದಾಗ ನಾನು ಯೂಸ್ ಮಾಡ್ಕೋಬೋದು ಅಂತ. ದೇವ್ರ ಪೂಜೆ ಟೈಮಿಗೆ ಎಲ್ಲ ನೈವೇದ್ಯಕ್ಕೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ ನೋಡಿ, ಒಂದು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವಾಗ ನೋಡಿ, ರೆಡಿಯಾಗಿದೆ ಅಲ್ವ ಉಪ್ಪಿಟ್ಟು. ನೀರು ಚಟ್ನಿ ಉಪ್ಪಿನಕಾಯಿ ಜೊತೆ ನಾನು ಈ ಬಾಳೆದೆಲೆ ಇಟ್ಟುಬಿಟ್ಟು ತಟ್ಟೆ ಮೇಲೆ ಒಂದು ನೀರು ಉಪ್ಪಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಘಮ ಅಂತ ಇದೆ, ಟೇಸ್ಟಿಯಾಗಿ ಕೂಡ ಇದೆ. ಫೇಮಸ್ ಆಗಿರೋ ನೀರು ಉಪ್ಪಿಟ್ಟು ನೀರು ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿ ಬಂದಿದೆ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಇದು ನಾನು ಮಾಡಿರೋಂಥ ಈ ಒಂದು ರೆಸಿಪಿ ಸಿಂಪಲ್ಲಾಗಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಇದ್ರ ಮೇಲೆ ಖಾರ ಇದ್ರೂ ಕೂಡ, ಈ ಒಂದು ಸಣ್ಣ ಖಾರ ಹಾಕ್ಕೊಂಡು ತಿಂದ್ರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೀವು ಇಷ್ಟಪಟ್ಟೇ ಪಡ್ತೀರಾ. ನೀವು ಕೂಡ ಇದನ್ನು ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.